टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅದೊಂದು ಗ್ಯಾಂಗ್ ದೂರದ ಉತ್ತರ ಪ್ರದೇಶದಿಂದ ಕರ್ನಾಟಕಕ್ಕೆ ಬಂದಿತ್ತು. ಬ್ಯಾಂಕ್ ದೋಚಲು ಪ್ಲಾನ್ ಮಾಡಿಕೊಂಡು ಎಂಟ್ರಿ ಆಗಿತ್ತು. ಆದರೆ ಪೊಲೀಸರು ನಡೆಸಿದಂತ ಮಿಂಚಿನ ಕಾರ್ಯಾಚರಣೆಗೆ ದರೋಡೆಕೋರರು ಕಂಗಾಲಾಗಿದ್ದಾರೆ. ರಸ್ತೆ ಬದಿ ಜಖಂ ಆಗಿರೋ ಕಾರೊಳಗೆ ಮಂಕಿ ಕ್ಯಾಪ್, ಹೊಲದಲ್ಲಿ ಬಿದ್ದಿರುವ ಪೊಲೀಸರ ಬುಲೆಟ್, ಮಚ್ಚು. ಏನಾಯ್ತು ಅಂತ ಕಂಗಾಲಾಗಿರುವ ಜನರು, ಆಸ್ಪತ್ರೆಯಲ್ಲಿ ನರಳಾಡ್ತಾ ಇರುವ ರಾಬರ್ಸ್. ಬ್ಯಾಂಕ್ ದರೋಡೆಗೆ ಬಂದ ಯುಪಿ ಕರ್ಕಾಳ್ ಗ್ಯಾಂಗಿಗೆ ಪಾಠ ಕಲಿಸಿದ ಖಾಕಿ. ಸಿನಿಮೀಯ ರೀತಿ ಬೆನ್ನಟ್ಟಿ ದರೋಡೆಕೋರನ ಕಾಲು ಸೀಳಿದ ಸೂಪರ್ ಕಾಪ್. ರಾಜ್ಯದಲ್ಲಿ ರಾಬರಿ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ನೆನ್ನೆನೂ ದೂರದ ಯುಪಿ ಗ್ಯಾಂಗ್ ಒಂದು ದಾವಣಗೆರೆಯಲ್ಲಿ ಬ್ಯಾಂಕ್ ದರೋಡೆಗೆ ಅಂತ ಕರುನಾಡಿಗೆ ಎಂಟ್ರಿ ಕೊಟ್ಟಿತ್ತು. ನಗರಕ್ಕೆ ನುಗ್ಗುವ ಮುನ್ನವೇ ಪೊಲೀಸರು ತಕ್ಕ ಪಾಠ ಕಲಿಸಿದ್ದಾರೆ. ಉತ್ತರ ಪ್ರದೇಶದ ನಂಬರ್ ಪ್ಲೇಟ್ನ 2 ಕಾರಿನಲ್ಲಿ 7 ಮಂದಿ ರಾಬರ್ಸ್ ಮಂಕಿ ಕ್ಯಾಪ್ ಮಾರಕಾಸ್ತ್ರದ ಜೊತೆಗೆ ಬರ್ತಾ ಇದ್ರು. ಈ ಬಗ್ಗೆ ದಾವಣಗೆರೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ತಕ್ಷಣವೇ ಅಲರ್ಟ್ ಆದ ಸೂಪರ್ ಕಾಪ್ಸ್ ನಾಕಾಬಂದಿ ಹಾಕಿ ಅಖಾಡಕ್ಕೆ ಇಳಿದಿದ್ರು. ಹೊನ್ನಾಳಿ ತಾಲೂಕಿನ ಅರಬಘಟ್ಟ ಗ್ರಾಮದ ಬಳಿ ದರೋಡೆಕೋರರ ಕಾರಿಗೆ ಪೊಲೀಸರು ಎದುರಾಗಿದ್ರು. ಪೊಲೀಸರ ಕಾರು ನೋಡ್ತಾ ಇದ್ದಂತೆ ರಾಬರ್ಸ್ ತಬ್ಬಿಬ್ಬಾಗಿದ್ದಾರೆ. ಸಿನಿಮೀಯ ರೀತಿ ಚೇಸಿಂಗ್ ಮಾಡಿ ರಾಬರ್ಸ್ ಕಾರನ್ನ ಅಡ್ಡಗಟ್ಟಿದ್ದಾರೆ. ದರೋಡೆಕೋರರ ಬಂಧನಕ್ಕೆ ನ್ಯಾಮತಿ ಪೊಲೀಸರು ಮುಂದಾಗಿದ್ದಾರೆ. ಕಾರನ್ನ ನಿಲ್ಲಿಸಿದ ಕದೀಮರು ಹೊಲದತ್ತ ಓಡಿದ್ದಾರೆ. ಪೊಲೀಸರು ಕೂಡ ಬೆನ್ನತ್ತಿದ್ದಾರೆ. ಆಗ ಕಾನ್ಸ್ಟೇಬಲ್ ಆನಂದ್ ಮೇಲೆ ಮಚ್ಚಿನಿಂದ ಅಟ್ಯಾಕ್ ಮಾಡಿದ್ದಾರೆ. ತಕ್ಷಣವೇ ಇನ್ಸ್ಪೆಕ್ಟರ್ ರವಿ ದರೋಡೆಕೋರ ಗುಡ್ಡು ಅಲಿಯಾಸ್ ಗುಡು ಖಾಲಿಯ ಕಾಲಿಗೆ ಫೈರ್ ಮಾಡಿದ್ದಾರೆ. ಓವರ್ಟೇಕ್ ಮಾಡ್ತದೆ ಅವರು ಬಲ ಕೊಡ್ಕೊಂಬಿಟ್ರು. ಗಾಡಿ ಹೊಡ್ಕೊಂಡು ಫಸ್ಟ್ ಹಂಗೆ ಹೋಗಿ ಬೇಲಿಗೆ ಅನ್ಕೊಂಡು ನಮ್ಮ ಗಾಡಿ ಮುಂದೆ ಹೋಗಿ ಅಡ್ಡ ಹಾಕಿದ್ವಿ ಸರ್. ಅಡ್ಡ ಹಾಕ್ತಿದ್ದಂಗೆ ನಾವು ಇಳಕ್ಕಿಂತ ಮುಂಚೆ ಅವ್ರು ಇಳಿದ್ರು ಸರ್. ಪಟ ಇಳಿದು ಓಡೋರು ಸರ್. ಎಲ್ಲ ಆ ಕಡೆ ಎಲ್ಲ ಛಿದ್ರ ಆದರು. ಅದರಲ್ಲಿ ಒಂದು 3 ಸಿಕ್ಕರು ಸರ್. ನಮ್ಮ ಹಿಂದಿನ ಟೀಮ್ ಒಂದು 3 ಹಿಡಿದ್ರು. ನಾವು ಒಬ್ಬರನ್ನ ಹಿಡಿಯೋಕ್ಕೆ ಬೆನ್ನತ್ತಿದ್ದಾಗ ಇದಾಯ್ತು ಸರ್. ಯುಪಿ ಮೂಲದ ಹಸ್ರತ್ ಅಲಿ, ಅಸ್ಸಾಂ ಯಾನೆ ಟನ್, ಕಮರೂನ್ ಯಾನೆ ಬಾಬು ಎನ್ನುವವನನ್ನ ಅರೆಸ್ಟ್ ಮಾಡಲಾಗಿದೆ. ಮಾಸ್ಟರ್ ಮೈಂಡ್ ರಾಜಾರಾಮ್, ಬಾಬುಷಾ ಹಾಗೂ ಕೋಲಾರ ಮೂಲದ ಹಫೀಜ್ ಪರಾರಿಯಾಗಿದ್ದಾರೆ. ಇವರನ್ನ ಉತ್ತರ ಪ್ರದೇಶದ ಕರ್ಕಾಳ್ ಗ್ಯಾಂಗ್ ಅನ್ನೋ ಮಾಹಿತಿ ಸಿಕ್ಕಿದ್ದು ಸವಳಂಗದ ಬ್ಯಾಂಕ್ ದರೋಡೆಗೆ ಬಂದಿದ್ರಂತೆ. ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೆ ಬೀಳಿಸಿ. ಆವಾಗ ನಮ್ಮ ಇನ್ಸ್ಪೆಕ್ಟರ್ ಒಂದು ಸಲ ವಾರ್ನ್ ಮಾಡಿದಾಗ ಏರ್ ಫೈರ್ ಮಾಡಿದ್ದಾರೆ. ನೆಕ್ಸ್ಟ್ ಅವ್ರಿಗೆ ನಾವು ಕೂಡ ಆರೋಪಿಗೆ ಇನ್ಸ್ಪೆಕ್ಟರು ಹೊಡೆದಿರ್ತಾರೆ. ಇಮಿಡಿಯೇಟಾಗಿ ಆರೋಪಿಯನ್ನು ನಾವು ನ್ಯಾಮತಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೇವೆ. ಅಲ್ಲಿಂದ ಇವಾಗ ದಾವಣಗೆರೆ ಹಾಸ್ಪಿಟಲ್ಗೆ ಕೂಡ ಶಿಫ್ಟ್ ಮಾಡಿದ್ದೇವೆ. ಇವಾಗ ನಾವು 4 ಜನಕ್ಕೆ ಸೆಕ್ಯೂರ್ ಮಾಡಿದ್ದೀವಿ. ಫರ್ದರ್ ಏನು ಲೀಗಲ್ ಪ್ರೊಸೀಜರ್ ಇದೆ, ಅವ್ರು ಯಾವ್ಯಾವ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಏನೇನಿದೆ ಅಂತ ಹೇಳಿ ಸ್ವಲ್ಪ ಇವಾಗ ವೆರಿಫೈ ಮಾಡ್ತಾ ಇದ್ದೀವಿ. ಕೆಲ ತಿಂಗಳ ಹಿಂದೆ ನ್ಯಾಮತಿಯ SBI ಬ್ಯಾಂಕ್ನಲ್ಲಿ ನಡೆದಿದ್ದ 13 ಕೋಟಿ ರೂಪಾಯಿ ದರೋಡೆಗೂ ಈ ಗ್ಯಾಂಗಿಗೂ ಲಿಂಕ್ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ಬಸವರಾಜ ದೊಡ್ಮನಿ, TV9 ದಾವಣಗೆರೆ.